ನೋಡ್ರಿ ನಾವು ಬಟಾಟೆ ಪರೋಟ ಮಾಡಿರ್ತೀವಿ. ಹಿಂಗೆ ಕೆಲವೊಂದು ಪರೋಟ ರೆಸಿಪಿ ಅದಾವ ರೀ. ಆದ್ರೆ ಬರೀ ಒಂದು ಗಡ್ಡೆ ಈರುಳ್ಳಿ ಇಟ್ಕೊಂಡು ಸಿಂಪಲ್ ಆಗಿರುವಂಥ ಪರೋಟಾನ ಯಾವ ರೀತಿ ಮಾಡ್ಬೇಕು ಅನ್ನೋದ ನೋಡ್ಕೊಂಬರೋಣ ರೀ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ, ಟೇಸ್ಟಾಗಿನೂ ಇರ್ತೈತಿ. ಭಾಳ ಇನ್ಸ್ಟಂಟ್ ಅಂದ್ರೆ ಕಡಿಮೆ ಸಮಯ ಒಳಗನ ಇದನ್ನು ರೆಡಿ ಮಾಡ್ಕೋಬೋದು ರೀ. ಮಕ್ಕಳಿಗೆ ಸ್ಕೂಲ್ನಿಂದ ಬಂದಮೇಲೆ ಇದೊಂದು ಈರುಳ್ಳಿ ಪರೋಟಾನ ಅಥವಾ ಈರುಳ್ಳಿ ದಪಾಟಿ ಅಂತ ಅನ್ಬೋದು, ಒಬ್ಬಟ್ಟು ಏನೇನು ಒಬ್ಬಟ್ಟಲ್ಲ ಸಾರಿ ಈರುಳ್ಳಿ ದಪಾಟಿ ತಾಲಿಪಟ್ಟಿ ಅನ್ಬೋದು. ಭಾಳ ಅಂದ್ರೆ ಭಾಳ ಈಜಿ ಇರ್ತೈತಿ. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬರೋನು ಬರ್ರಿ. ಫಸ್ಟಿಗೆ ಗೋಧಿ ಹಿಟ್ಟನ್ನು ತೊಗೋಬೇಕ್ರಿ. ನಾರ್ಮಲಾಗಿ ಎಲ್ಲರ ಮನ್ಯಾಗ ಗೋಧಿ ಹಿಟ್ಟಿದ್ದೇ ಇರ್ತೈತಲ್ರಿ. ಹಿಟ್ಟನ್ನು ತೊಗೋರಿ. ನೀವು ಪರೋಟಾಗೆ ಎಷ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ನೋಡಿರಿ, ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕೋಬೇಕ್ರಿ. ನೋಡ್ತಿರ್ಬೋದು ರೀ, ಅಜ್ವಾನನ್ನು 1 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಗೋಧಿ ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಜಾಸ್ತಿನ ಅಜ್ವಾನನ್ನು ಹಾಕ್ಕೋಬೇಕ್ರಿ. ಅದನ್ನು ಹಾಕೊಂಡ್ಮೇಲೆ ಇದಕ್ಕೆ 1 ಸ್ಪೂನ್ ಆಗಷ್ಟು ಅಂದರೆ 1 ಟೀ ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕೋಬೇಕ್ರಿ. ಕುಕ್ಕಿಂಗ್ ಆಯಿಲ್ ಅದು ಬೇಯಿಸಿದ್ದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಾರ್ಮಲಾಗಿ ಇರ್ತೈತೆಲ್ಲ ಅದನ್ನು ಹಾಕಿದ್ರೆ ಸಾಕು. ನೋಡಿರಿ, ಇದನ್ನು ಹಾಕೊಂಬಿಟ್ಟು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದ್ರೆ ಅದೆಲ್ಲ ಎಣ್ಣೆ ಎಲ್ಲ ಹಾಕಿರ್ತೀವಲ್ರಿ, ಎಣ್ಣೆ ಆಗಿರ್ಬೋದು, ಅಜ್ವಾನ ಆಗಿರ್ಬೋದು, ಇದೆಲ್ಲ ಕರೆಕ್ಟಾಗಿ ಇಡಬೇಕು. ಇದಕ್ಕೆ ನನ್ನ ವೀಡಿಯೋಸ್ ಕ್ಲಿಪ್ಪಿಂಗ್ ಮಿಸ್ ಆಗೈತಿ. ಸ್ವಲ್ಪ ಉಪ್ಪನ್ನು ಹಾಕೋಬೇಕ್ರಿ ಕಲಸುವಾಗನ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ರೀತಿ ಗಟ್ಟಿಯಂಗಿನ ಮಾಡಬೇಕು ಇದು ಹಿಟ್ಟನ್ನು, ಭಾಳ ಮೆತ್ತಗೆ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ರೀತಿ ಎಲ್ಲನ ನಾನು ಹಿಟ್ಟಂಗಿ ಕರೆಕ್ಟಾಗಿ ನಾದಿ ಇಟ್ಕೊಂಡೀನಿ. ನೋಡ್ತಿರ್ಬೋದು, ಅಳಕ್ಕೆ ನಾದಬೇಡ್ರಿ, ಗಟ್ಟಿಯಾಗಿರಲಿ. ಒಂದು ಬೌಲ್ಗೆ 1 ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಆ ಎಣ್ಣೆಗೆ ನಾವೇನು ಹಿಟ್ಟು ಕಲಸಿ ಇಟ್ಕೊಂಡಿರ್ತೀವಲ್ರಿ ಅದನ್ನು ಈ ರೀತಿ ಹಾಕಿ ಮಿದ್ದಿ ಇದನ್ನು ಸೈಡಾಗಿ ಇಟ್ಕೊಂಡ್ಬಿಡೋನು. ಇದು ಅನ್ಕತಕ್ಕ ನೆನಿಲಿ ನಾವೇನು ಒಳಗೆ ಹಾಕಕ್ಕೆ ಹೂರ್ಣ ಅಂತಿರಲ್ರಿ, ಈ ಪರೋಟ ಒಳಗೆ ಹಾಕಕ್ಕೆ ಆ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ್ರಿ. ಒಂದು ಪ್ಲೇಟನ್ನು ತೊಗೊಂಡೀನಿ. ಇದಕ್ಕೆ ನಾನು 1 ದಪ್ಪ ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಉಳ್ಳಾಗಡ್ಡಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ತೆಳ್ಳಗೆ ಮತ್ತು ಉದ್ದಂಗೆ ಕಟ್ ಮಾಡ್ಕೋರಿ. ಇದಕ್ಕನ 1/2 ಟೀ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗಷ್ಟು ಜೀರಿಗೆನ ಹಾಕೋಬೇಕ್ರಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಾವು ಆಲ್ರೆಡಿ ಚಪಾತಿ ಮಾಡುವಾಗ ಅಂದರೆ ಚಪಾತಿ ಹಿಟ್ಟು ಕಲಸುವಾಗ ಸ್ವಲ್ಪ ಹಾಕಿದ್ದೀವಿ. ಇವಾಗ ಒಂದು ಸ್ವಲ್ಪ ನೋಡಿ ಹಾಕೋರಿ. ಇದಕ್ಕೆ ಮಸಾಲೆ ಖಾರನ ಆ್ಯಡ್ ಮಾಡತ್ತೀನಿ ರುಚಿಗೆ ಅನುಗುಣವಾಗಿ. ಮಸಾಲೆ ಖಾರ ಬದಲು ನೀವು ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕುಟ್ಟಿ ಹಾಕೋಬೋದು, ಅಥವಾ ಮಿಕ್ಸರ್ಗೆ ಹಾಕಿ ಹಾಕೋಬೋದು, ಅಥವಾ ಸಣ್ಣದಾಗಿ ಕಟ್ ಮಾಡಿನೂ ಹಾಕೋಬೋದು ರೀ. ಇದೆಲ್ಲ ಇಲ್ಲ ಅಂದರೆ ರೆಡ್ ಚಿಲ್ಲಿ ಪೌಡರ್ ಸಿಗ್ತೈತಲ್ರಿ, ಅದನ್ನಾದರೂ ಹಾಕೋಬೋದು. ಮಸಾಲೆ ಖಾರ ನಾವು ಎಲ್ಲದಕ್ಕೂ ಮಸಾಲೆ ಖಾರ ಯೂಸ್ ಮಾಡ್ತೀವಿ, ಹಾಗಾಗಿ ನಾನು ಅದನ್ನು ಹಾಕ್ಕೊಳತ್ತೀನಿ ರೀ. ಇದಕ್ಕೆ 1/2 ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ, 1/2 ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನ್ ಆಗಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳತ್ತೀನಿ ರೀ. ಪೆಪ್ಪರ್ ಪೌಡರ್ ಹಾಕೋದ ಮರಿಲಕ್ಕ ಹೋಗಬೇಡ್ರಿ, ಅದರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರ್ತೈತೆ ರೀ. ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡತ್ತೀನಿ ರೀ, 1 ಟೀ ಸ್ಪೂನ್ ಆಗಷ್ಟು. ಕಸೂರಿ ಮೇಥಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿರಿ. ಇದಕ್ಕೆ ನೋಡಿರಿ, ಚಿರೋಟಿ ರವೆ ಬರ್ತೈತಲ್ಲ, ನಾರ್ಮಲಾಗಿ ನಾವು ಸಣ್ಣ ರವದ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ರಿ, ಎಲ್ಲರ ಮನೆಯಾಗ ಇದ್ದೇ ಇರ್ತೈತಿ. ಅದನ್ನು 1 ಟೀ ಸ್ಪೂನ್ ಆಗಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಅದನ್ನು ಯಾಕೆ ಹಾಕೋಬೇಕಪ್ಪ ಅಂದ್ರೆ, ಈ ಈರುಳ್ಳಿ ನಾವಿರೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈರುಳ್ಳಿ ನೀರು ಬಿಡ್ತೈತಲ್ರಿ, ಅದು ನೀರು ಬಿಟ್ಟರೆ ಈ ರವೆ ಏನು ಹಾಕಿರ್ತಿಲ್ಲ, ಆ ರವೆ ಅದನ್ನು ನೀರನ್ನು ಹಿರ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಕೋಬೇಕ್ರಿ. ನಾನು ಮಿಸ್ ಮಾಡಿದ್ನಿ, ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡತ್ತೀನಿ ರೀ. ನೀವು ಫಸ್ಟಿಗೇನೆ ಕೊತ್ತಂಬರಿ ಹಾಕ್ಕೊಂಡು ಕಲಿಸ್ಕೊರಿ. ಕೊತ್ತಂಬರಿನ ಹಾಕ್ಕೊಂಡು ಈ ರೀತಿ ಕಲಿಸ್ರೆ ಈ ಮಿಶ್ರಣ ರೆಡಿ ಆಯ್ತು ರೀ. ನೋಡ್ತಿರ್ಬೋದು, ಇವಾಗ ಅದು ರೆಡಿ ಆಗುತ್ತಾನ ಅಂದರೆ ಎಲ್ಲ ಕಲಸಿ ಇಟ್ಕೊಳ್ಳುತ್ತಾನ ಹಿಟ್ಟು ನೆಂದೈತೆ ರೀ. ಹಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕ್ರಿ. ಇದಕ್ಕೆ ಒಂದು ಉಳ್ಳಿ ಮಾಡ್ಕೊಂಡೀನಿ ನಾನು ಅದೇ ಹಿಟ್ಟದಿಂದ. ನೋಡ್ತಿರ್ಬೋದು, ಉಳ್ಳಿ ಸ್ವಲ್ಪ ದಪ್ಪ ಇರಲಿ, ಯಾಕಂದ್ರೆ ನಾನು ಈ ಒಂದು ಚಪಾತಿ ಒಳಗೆ 2 ಪರೋಟಾನ ರೆಡಿ ಮಾಡೋಕ್ಕಿರ್ತೀನಿ ರೀ. 2 ಪರೋಟ ಆಗ್ತಾವ್ರಿ ಒಂದು ದಪ್ಪ ಚಪಾತಿ ಒಳಗೆ. ನೋಡಿರಿ, ನಾವು ನಾರ್ಮಲಾಗಿ ಚಪಾತಿ ಯಾವ ರೀತಿ ಮಾಡ್ತೀವಲ್ರಿ ಅದೇ ರೀತಿನ ಇದನ್ನು ಲಟ್ಟಿಸ್ಕೋಬೇಕ್ರಿ. ನಡು ದೀಪ ಸೈಡೆಲ್ಲ ತಿಳು ಮಾಡ್ಕೋಬೇಡ್ರಿ, ಸೈಡ್ ದೀಪ ನಡು ತಿಳು ಮಾಡ್ಕೋಬೇಡ್ರಿ. ನಾರ್ಮಲಾಗಿನ ಕರೆಕ್ಟಾಗಿನ ಲಟ್ಟಿಸ್ರಿ. ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಈರುಳ್ಳಿ ಮಿಶ್ರಣನ, ಅದನ್ನು ಈ ಚಪಾತಿ ಮೇಲೆಲ್ಲ ಹಾಕೋಬೇಕ್ರಿ. ನೋಡ್ತಿರ್ಬೋದು, ಈ ರೀತಿನ ಹಾಕಿ ಈ ರೀತಿ ರೌಂಡಾಗಿ ವಿಡಿಯೋದಾಗ ತೋರ್ಸತ್ತೀನಲ್ರಿ ಹಂಗೆ ಮಡ್ಚ್ಕೋಬೇಕ್ರಿ. ಮಡ್ಚ್ಕೊಂಡ್ಬಿಟ್ಟು ಒಂದು ಚಾಕು ತಗೋರಿ. ಚಾಕುದಿಂದ ಇದನ್ನು ನಡುವನ್ನ
ಕಟ್ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು ರೀ, ಈ ರೀತಿ ಕಟ್ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ, ಭಾಳ ಟೇಸ್ಟ್ ಆಗಿರ್ತೈತಿ. ಇದನ್ನು ಮೊಸರು ಜೊತೆ ಹಚ್ಕೊಂಡು ತಿನ್ನಿರಿ. ಇದ್ರ ಜೊತೆ ಮೊಸರು ಇದ್ರೆ ಭಾಳ ಟೇಸ್ಟಾಗಿ ಬರ್ತೈತಿ ರೀ ತಿನ್ನಕ್ಕೆ. ಯಾವುದೇ ರೀತಿ ಚಟ್ನಿ ಅಂತೂ ಏನೂ ಬೇಡ. ಮೊಸರು ಇರಲಿಲ್ಲ ಅಂದರೂ ನಡಿತೈತಿ, ಹಂಗನೂ ತಿನ್ಬೋದು. ಅಥವಾ ನಿಮಗೆ ಮೊಸರು ಬೇಕಪ್ಪ ಅಂದ್ರೆ ಮೊಸರು ಜೊತೆ ಹಚ್ಕೊಂಡು ತಿಂದ್ರೆ ಒಂದೊಳ್ಳೆ ಟೇಸ್ಟ್ ಬರ್ತೈತಿ ನೋಡಿರಿ. ಒಂದು ಚಪಾತಿ ಒಳಗೆ 2 ಉಳ್ಳಿ ರೆಡಿ ಐತ್ರಿ. ಮ್ಯಾಲೆ ಈ ರೀತಿ ಹಿಟ್ಟು ಹಚ್ಚಿ ಮತ್ತು ಇದನ್ನು ಲಟ್ಟಿಸ್ಕೊಳ್ಳೋನು ರೀ. ಅಂದ್ರೆ ನಾವು ಪರೋಟ ಎಲ್ಲ ಲಟ್ಟಿಸ್ತೀವಲ್ರಿ, ಅದೇ ರೀತಿನ ಇದನ್ನು ಲಟ್ಟಿಸ್ಬೇಕ್ರಿ. ನೋಡ್ತಿರ್ಬೋದು ರೀ, ಇವಾಗ ಈ ರೀತಿ ಲಟ್ಟಿಸ್ಕೋರಿ. ಅಷ್ಟು ಭಾಳ ತೆಳುನೂ ಬೇಡ ಮತ್ತು ಅಷ್ಟು ಭಾಳ ದಿಪ್ಪನೂ ಬೇಡ. ಉಳ್ಳಾಗಡ್ಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀವಲ್ಲ ಪರೋಟ ಲಟ್ಸುವಾಗ ಅಷ್ಟು ಕಷ್ಟ ಆಗಂಗಿಲ್ಲ ನೋಡ್ರಿ. ನಾನು 2 ಪರೋಟಾನ ಲಟ್ಟಿಸ್ಕೊಂಡು ಇಟ್ಕೊಂಡೀನಿ. ಒಂದು ಸೈಡ ತವಿನ ಕಾಯ್ಲಕ್ಕೆ ಇಟ್ಕೊಂಡಿದ್ನಿ. ತವಿ ಕಾದೈತಿ, ಅದಕ್ಕೆ ಒಂದು ಸ್ವಲ್ಪ ಮೇಲೆ ಎಣ್ಣೆನ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪರೋಟಾನ ಇದಕ್ಕೆ ಹಾಕೋಬೇಕ್ರಿ. ಮ್ಯಾಲೆ ಈ ರೀತಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಕಡೆ ಇದನ್ನು ನೀಟಾಗಿ ಹರಡಿಸ್ಬೇಕ್ರಿ. ಎಣ್ಣೆನ ಹಚ್ಕೊಂಡ್ಬಿಡ್ಬೇಕ್ರಿ. ಈ ರೀತಿ ಇಲ್ಲಿ ಬೇಯ್ತಿದ್ದಂಗನ ಹಿಂಗೆ ತಿರುವಿ ಹಾಕ್ಕೊಂಬಿಡುನ್ರಿ. ತಿರುವಿ ಹಾಕ್ಕೊಂಡು ಈ ಸೈಡ್ನು ಬೇಯಿಸ್ಕೊಂಡ್ಬಿಟ್ರೆ ಪರೋಟ ರೆಡಿ ಆಯ್ತು ನೋಡ್ರಿ. ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಐತಲ್ರಿ. ನೀವು ಒಮ್ಮೆ ಈ ಪರೋಟ ರೆಸಿಪಿನ ಟ್ರೈ ಮಾಡಿರಿ. ನಾನು ಇದಕ್ಕೆ ಈರುಳ್ಳಿ ಪರೋಟ ಅಂತ ಹೆಸರಿಟ್ಟೀನಿ. ಹೆಸರು ಇಲ್ಲದ ರೆಸಿಪಿ ಇದು, ಆದರೆ ಈರುಳ್ಳಿದಿಂದ ಮಾಡೋದೈತಲ್ಲ, ಹಂಗಾಗಿ ನಾನು ಈರುಳ್ಳಿ ಪರೋಟ ಅಂತ ಇಟ್ಟೇನಿ. ನೀವು ಒಮ್ಮೆ ಯಾವ ರೀತಿ ಬಂದಿತ್ತು ಅನ್ನೋದು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.